ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ನಾವೆಲ್ಲರೂ ಸೇರಿ ಆರಾಧನೆ ಮಾಡಲಿಕ್ಕೆ ಹೋಗುವ. ಅದರ ಮೊದಲೊಂದು ವಾಕ್ಯ ಓದಿ ನಾವು ಪ್ರಾರ್ಥಿಸುವ. ಕೀರ್ತನೆ 66, 1 ಮತ್ತು 2. ಸರ್ವ ಭೂನಿವಾಸಿಗಳೇ, ದೇವರಿಗೆ ದಯಜನ ಮಾಡಿರಿ. ಆತನ ನಾಮವನ್ನು ಮಹತ್ವವನ್ನು ಕೀರ್ತಿಸಿರಿ. ಆತನ ಪ್ರಭಾವವನ್ನು ವರ್ಣಿಸುತ್ತಾ ಕೊಂಡಾಡಿರಿ. ಸರ್ವ ಭೂನಿವಾಸಿಗಳು, ದೇವರು ಏನು ಬಯಸ್ತಾನೆ? ಎಲ್ಲರೂ ಜಯಧ್ವನಿಯಿಂದ ಆತನ ನಾಮವನ್ನು ಕೀರ್ತಿಸಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಆತನ ಪ್ರಭಾವವನ್ನು ವರ್ಣಿಸುತ್ತಾ ಕೊಂಡಾಡಿರಿ ಎಂದು ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಖಂಡಿತವಾಗಿ ನಾವು ಈ ಸಮಯದಲ್ಲಿ ಎಲ್ಲರೂ ಸೇರಿ ಆತನ ನಾಮವನ್ನು ಕೊಂಡಾಡುವ. ಪ್ರೀತಿ ಸ್ವರೂಪನಾದ ತಂದೆಯ ದೇವರನಿಗೆ ಸ್ತೋತ್ರ. ನಿನ್ನ ಪ್ರೀತಿ ಅಪಾರವಾದ ಪ್ರೀತಿ, ನಿನ್ನ ದಯೆ ಅಪಾರವಾದ ದಯೆ ಕಥನೆ. ಈ ಒಂದು ದಿವಸಕಸರ ಸ್ತೋತ್ರ ಕಥನೆ. ಅಪ್ಪ ತಂದೆ, ನಿನ್ನ ಮಕ್ಕಳು ಸೇರಿ ಕಥನೆ ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನ್ನು ಆರಾಧನೆ ಮಾಡುವಾಗ ನಮ್ಮ ಆರಾಧನೆ ಸ್ವೀಕಾರ ಮಾಡುವ ದೇವರು ನೀನಾಗಿದೆ ತಂದೆ. ಸ್ತೋತ್ರ ಅಪ್ಪ, ನೀನು ಒಳ್ಳೆಯವನ ಕಥನೆ. ತಂದೆ, ನೀನು ಮಹಿಮೆ ಹೊಂದಬೇಕು ಕಥನೆ. ಆರಾಧನೆ ಮಹಿಮೆ ಹೊಂದು, ವಾಕ್ಯ ಭಾಗದಲ್ಲಿ ಮಹಿಮೆ ಹೊಂದಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಯೇಸು ನಾಮ ತಂದೆ, ಆಮೇಲೆ. ಈ ಸಮಯದಲ್ಲಿ ನಾವು ಎಲ್ಲರೂ ಸೇರಿ ಆರಾಧಿಸುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನಮ್ಮ ಚಪ್ಪಲೆಯನ್ನು ತಟ್ಟಿ ಕೈ ಮೇಲೆ ಮಾಡಿ ಹೇಗೆ ಬೇಕಂದ್ರೆ ನಿಮಗೆ ಹೇಗೆ ಆಗ್ತದೆ ಆತನನ್ನು ಆರಾಧನೆ ಮಾಡಲಿಕ್ಕೆ ಹೇಗೆ ಆ ರೀತಿ ನೀವು ನಾವು ಮಾಡುವ. ಆರಾಧನೆ ಸ್ತುತಿ ಆರಾಧನೆ, ಹಲ್ಲೆಲೂಯಾ ದೇವರಿಗೆ ಆರಾಧನೆ. ಆರಾಧನೆ ಸ್ತುತಿ ಆರಾಧನೆ, ಹಲ್ಲೆಲೂಯಾ ದೇವರಿಗೆ ಆರಾಧನೆ. ರಾಜಾದಿ ರಾಜನಿಗೆ ಆರಾಧನೆ, ಕರ್ತಾದಿ ಕರ್ತನಿಗೆ ಆರಾಧನೆ. ರಾಜಾದಿ ರಾಜನಿಗೆ ಆರಾಧನೆ, ಕರ್ತಾದಿ ಕರ್ತನಿಗೆ ಆರಾಧನೆ. ಆರಾಧನೆ 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 ಸ್ತುತಿ ಆರಾಧನೆ, ಹಲ್ಲೆಲೂಯಾ ದೇವರಿಗೆ ಆರಾಧನೆ. ಆರಾಧನೆ ಸ್ತುತಿ ಆರಾಧನೆ, ಹಲ್ಲೆಲೂಯಾ ದೇವರಿಗೆ ಆರಾಧನೆ. ಮಹೋನ್ನತ ದೇವರಿಗೆ ಆರಾಧನೆ, ಮಹಿಮೆಯ ರಾಜನಿಗೆ ಆರಾಧನೆ. ಮಹೋನ್ನತ ದೇವರಿಗೆ ಆರಾಧನೆ, ಮಹಿಮೆಯ ರಾಜನಿಗೆ ಆರಾಧನೆ. ಆರಾಧನೆ 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 ಸ್ತುತಿ ಆರಾಧನೆ, ಹಲ್ಲೆಲೂಯಾ ದೇವರಿಗೆ ಆರಾಧನೆ. ಆರಾಧನೆ ಸ್ತುತಿ ಆರಾಧನೆ, ಹಲ್ಲೆಲೂಯಾ ದೇವರಿಗೆ ಆರಾಧನೆ. ದೇವರಿಗೆ ಆರಾಧನೆ, ಸ್ತುತಿಗಳ ರಾಜನಿಗೆ ಆರಾಧನೆ. ತ್ರಿಯೇಕ ದೇವರಿಗೆ ಆರಾಧನೆ, ಸ್ತುತಿಗಳ ರಾಜನಿಗೆ ಆರಾಧನೆ. ಆರಾಧನೆ 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 ಸ್ತುತಿ ಆರಾಧನೆ, ಹಲ್ಲೆಲೂಯಾ ದೇವರಿಗೆ ಆರಾಧನೆ. ಆರಾಧನೆ ಸ್ತುತಿ ಆರಾಧನೆ, ಹಲ್ಲೆಲೂಯಾ ದೇವರಿಗೆ ಆರಾಧನೆ. ನಿತ್ಯಾದ ದೇವರಿಗೆ ಆರಾಧನೆ, ನಿತ್ಯಾದ ದೇವರಿಗೆ ಆರಾಧನೆ. ನಿತ್ಯಾದ ದೇವರಿಗೆ ಆರಾಧನೆ, ನಿತ್ಯನಾದ ಕರ್ತನಿಗೆ ಆರಾಧನೆ. ಆರಾಧನೆ ಆರಾಧನೆ. ಅಪ್ಪ ತಂದೆ, ನೀನು ಒಬ್ಬನು ಯೋಗ್ಯನಾಗಿದೆ ಕರ್ತನೆ ಆರಾಧನೆಗೆ. ಓ, ಎಲ್ಲ ದೇವದೂತರು ಸೇರಿ, ನಿನ್ನ ಮಕ್ಕಳು ಸೇರಿ ಕತೆ ನಾವು ಈ ಸಮಯದಲ್ಲಿ ಕತನೆ ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ಆರಾಧನೆ ಸ್ತುತಿ ಆರಾಧನೆ, ಹಲ್ಲೆಲೂಯಾ ದೇವರಿಗೆ ಆರಾಧನೆ. ಪರಿಶುದ್ಧ ದೇವರಿಗೆ ಆರಾಧನೆ,
ಪರಿಶುದ್ಧ ದೇವರಿಗೆ ಆರಾಧನೆ, ನನ್ನ ಪ್ರಿಯನಿಗೆ ಆರಾಧನೆ, ಆರಾಧನೆ 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 ಸ್ತುತಿ ಆರಾಧನೆ. ಹಲ್ಲೆಲೂಯಾ ದೇವರಿಗೆ ಆರಾಧನೆ, ಆರಾಧನೆ ಸ್ತುತಿ ಆರಾಧನೆ. ಹಲ್ಲೆಲೂಯಾ ದೇವರಿಗೆ ಆರಾಧನೆ. ಓ ಗ್ಲೋರಿ 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 ಗ್ಲೋರಿ, ಮಹಿಮೆ ಮಹಿಮೆ. ಓ ನಮ್ಮ ದೇವರಿಗೆ ಆರಾಧಿಸುವ. ಹಾಲೆಲೂಯಾ. ನಾವೆಲ್ಲರೂ ಸೇರಿ ಒಂದೇ ಮನಸ್ಸಿನಿಂದ ಹಾಲೆಲೂಯಾ. ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಜೀಸಸ್. ಇನ್ನೊಂದು ಹಾಡನ್ನು ಹಾಡಿ, ಕೊಂಕಣಿ ಹಾಡನ್ನು ಹಾಡಿ ಆತನಿಗೆ ನಾವು ಆತನ ನಾಮನು ಮಹಿಮೆ ಪಡಿಸುವ, ಸ್ತುತಿಸುವ. ನಾವೆಲ್ಲರೂ ಸೇರಿ ಸ್ತುತಿವ. ಹಾಲೆಲೂಯಾ. ಥ್ಯಾಂಕ್ ಯು ಲೋ, ಓ ಗ್ಲೋರಿ. Podvi somjačanava, podvi somjačanava, sargara santani samsara, asa podvi somjačanava, asa podvi somjačanava, asa podvi somjačanava, sargara santani samsara. Asa podvi samjačanava. Tosami, torai, torai, Jesu Kristo mi anirai. Tosami, torai, torai, Jesu Kristo mi anirai. Asa podvi samjačanava. Asa podvi samjačanava. Cer, mărnacer, segănacer, asa podvi șeveceanata, asa podvi șeveceanata, asa podvi șeveceanata. Glory, glory, glory. Mărnacer, segănacer, asa podvi șeveceanata. Tosomi, torai, torai, Jesu Kristo mi anirai. Tosomi, torai, torai, Jesu Kristo mi anirai. Asa podvi șeveceanava, asa podvi șeveceanava. Sagledo nam ce voi stopenda, asa podvi șeveceanava. Asa anand somjača samkar, asa anand somjača samkar. Sagledo nam ce voi stopenda, asa anand somjača samkar. Tosomi, torai, torai, Jesu Kristo mi anirai. Tosomi, torai, torai, Jesu Kristo mi anirai. Asa podvi samjačanava, asa podvi samjačanava, sargaradhana samsara, asa podvi samjačanava, asa podvi samjačanava. सगळी पदवी समयाच्या नावानं असा. देव बापानं सगळी पदवी आपल्या पुत्राक समय जेजू ख्रिस्ताक दिल्या. आजा पदवी समयाच्या नावा. मी तोराय तोराय जेजू ख्रिस्तो मी आणि राय. तोसोमी तोराय तोराय जेजू ख्रिस्तो मी आणि स्वामी तो राय जाऊन असा. ओ ग्लोरी 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 ग्लोरी. थँक यू लॉर्ड.
ಇನ್ನೊಂದು ಹಾಡನ್ನು ಹಾಡುವ, ಹಿಂದಿ ಗೀತೆಯನ್ನು ಹಾಡಿ ನಾವು ಆತನನ್ನು ಆರಾಧಿಸುವ. ಥ್ಯಾಂಕ್ ಯು ಲೋ, ಗ್ಲೋರಿ ಗ್ಲೋರಿ. ಆತನ್ನು ಆರಾಧಿಸುವ ನಾವು. ಮನಪೂರ್ವಕವಾಗಿ ಆತನ್ನು ಆರಾಧಿಸೋಣ. ನಾವೆಲ್ಲರೂ ಸೇರಿ ನಮ್ಮ ಕೈ ಎತ್ತುವಾಗ, ನಮ್ಮ ಹೃದಯ ಕೂಡ ಎತ್ತುವ ಆತನ ಮುಂದೆ ನಾವು जैसा है कोई नहीं, तेरे चरणों में झुके आसमां, महिमा गाए सभी यीशु मसीह, तेरे जैसा है कोई चरणों में झुके आसमां, महिमा गाए सभी, गाए ओ जाना, तू राजाओं का ए राजा, तेरी महिमा होंगे सदा, तू है प्रभु हमारा खुदा. Thank you साना, तू राजाओं का कोई राजा, तेरी महिमा होंगे सदा, कितना प्यार किया, हमें पापों से छुड़ाने को, अपने बेटे को कुर्बान किया. हे पिता, तूने हमसे कितना प्यार किया, पापों से छुड़ाने को, अपने बेटे को कुर्बान किया. गाए हो साना, तू राजाओं का ए राजा, तेरी महिमा होंगे सदा, वो हमारा खुदा. गाए हो जाना, तू राजाओं का ए राजा, तेरी महिमा होंगे सदा, हमारा खुदा. आए हो जाना, तू राजाओं का ए राजा, तेरी महिमा होंगे सदा, तुम्हें प्रभु हमारा खुदा, तुम्हें प्रभु हमारा खुदा. ओ ग्लोरी ग्लोरी ग्लोरी, महिमे हालेलೂಯಾ, ದೇವ ಹಾಲೆಲೂಯಾ. ಓ ಆತನನ್ನು ಆರಾಧಿಸು, ಹಾಲೆಲೂಯಾ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. ಆತನು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಾನೆ. ಹಾಲೆಲೂಯಾ. ದೇವರ ಮಕ್ಕಳು ಸೇರಿ
ಆರಾಧನೆ ಮಾಡುವಾಗ ಆತನು ಹೇಳಿದು ಬರ್ತಾನೆ ನಮ್ಮ ಮಧ್ಯದಲ್ಲಿ. ಹಾಲೆಲೂಯ್ಯ. ಥ್ಯಾಂಕ್ ಯು ಲೋ ಓರಿ ಭಾಷಾಕಲೋ. ಥ್ಯಾಂಕ್ ಯು ಲೋ. ನೀನೇ ನನ್ನ ಬಾಂಡೆಯು, ಕೋಟೆಯು, ಕಾವು. ನೀನೇ ನನ್ನ ತಂದೆಯು, ತಾಯಿಯು, ನನ್ನ ಎಲ್ಲವೂ. ನೀನೇ ನನ್ನ ಎಲ್ಲವೂ. ಆತನು ಎಲ್ಲವಾಗಿದೆ ನಮ್ಮ. ನೀನೇ ನೀನೇ ನನ್ನ ಎಲ್ಲವೂ. ನೀನೇ ನೀನೇ ನನ್ನ ಎಲ್ಲವೂ. ಯೇಸು ನನ್ನ ಒಡೆಯನು, ರಕ್ಷಕನು, ತಂದೆಯು. ಯೇಸು ನನ್ನ ಆರೋಗ್ಯವು, ಬಲವು, ಶಕ್ತಿಯು. ನೀನೇ ನನ್ನ ಎಲ್ಲವೂ. ನಾವೆಲ್ಲರೂ ಹೇಳುವ ನೀನೇ ಆತನೇ ನಮ್ಮ ಎಲ್ಲವಾಗಿದ್ದಾನೆ. ನನ್ನ ಎಲ್ಲವೂ. ನೀನೇ ನೀನೇ ನನ್ನ ಎಲ್ಲವೂ. ನೀನೇ ನೀನೇ ನನ್ನ ಎಲ್ಲವೂ. ಯೇಸು ನನ್ನ ಮಾರ್ಗವು, ಆತನೇ ಮಾರ್ಗವಾಗಿದ್ದಾನೆ, ಆತನೇ ಸತ್ಯವಾಗಿದ್ದಾನೆ. ಜೀವವು. ಯೇಸು ನನ್ನ ನಂಬಿಕೆಯೋ, ನಿರೀಕ್ಷೆಯೋ, ಪ್ರೀತಿಯೋ. ನೀನೇ ನನ್ನ ಎಲ್ಲವೂ. ನೀನೇ ನನ್ನ ಎಲ್ಲವೂ. ನೀನೇ ನೀನೇ ನನ್ನ ಎಲ್ಲವೂ. ನೀನೇ ನೀನೇ ನನ್ನ ಎಲ್ಲವೂ. ನೀನೇ ನನ್ನ ಬಾಂಡೆಯೋ, ಕೋಟೆಯೋ, ಕಾವು. ನೀನೇ ನನ್ನ ತಂದೆಯೋ, ತಾಯಿಯೋ, ಬಂಧುವೋ. ನೀನೇ ನನ್ನ ಎಲ್ಲವೂ. ಹೌದು ತಂದೆ, ನೀನೇ ನಮ್ಮ ಎಲ್ಲವಾಗಿದ್ದಿ ತಂದೆ. ನನ್ನ ಎಲ್ಲವೂ. ನೀನೇ ನೀನೇ ನನ್ನ ಎಲ್ಲವೂ. ನೀನೇ
ಆರೋಗ್ಯದಾಯಕನಾಗಿದ್ದಾನೆ. ಆರೋಗ್ಯವು ಆತನು ಬಲವಾಗಿದ್ದಾನೆ. ಆತನು ಶಕ್ತಿಯಾಗಿದ್ದಾನೆ. ನನ್ನ ಎಲ್ಲವೂ ನೀನೇ ನನ್ನ ಎಲ್ಲವೂ ನೀನೇ ನೀನೇ ನನ್ನ ಎಲ್ಲವೂ ನೀನೇ ನೀನೇ ನನ್ನ ಎಲ್ಲವೂ ನೀನೇ ನೀನೇ ನನ್ನ ಎಲ್ಲವೂ. ಆತನೇ ನಮ್ಮ ಎಲ್ಲವೂ ಆಗ್ತಾನೆ. ಆತನು ಎಲ್ಲವೂ. ಆತನು ಆರೋಗ್ಯದಾಯಕನು. ಆತನು ಬಲವಾಗಿದ್ದಾನೆ. ಆತನು ಶಕ್ತಿಯಾಗಿದ್ದಾನೆ. ಓ ತಂದೆ, Hallelujah. ನಮ್ಮ ಕರಗಳನ್ನು ಎತ್ತಿ ಯಾ Thank you, Lord. ತಂದೆ. Oh, glory, glory. Thank you, Lord. ಮನಪೂರ್ವಕವಾಗಿ ನಾವು ಆರಾಧಿಸೋಣ. ಮನಪೂರ್ವಕವಾಗಿ ಆತನನ್ನು ಆರಾಧಿಸೋಣ. ಹೃದಯದಿಂದ, ಸತ್ಯದಿಂದ, ಆತ್ಮದಿಂದ ಆರಾಧಿಸೋಣ. More love, more power, more of you in my life. More love, more power, more of you in my life. I will worship you with all of my heart. I will worship you with all of my mind, and I will worship you with all of my strength, for you are my God. Yes, you are my God, for you are my God. Yes, you are my God. More love, more
ಆರಾಧನೆ ಸ್ತುತಿ ನೀನು ಸ್ವೀಕಾರ ಮಾಡೋದಕ್ಕೆ ಸ್ತೋತ್ರ ಸ್ವಾಮಿ. ಕರ್ತನೇ, ನಾವು ಮಾಡಿದ ಸ್ತುತಿಯಲ್ಲಿ ನಿನ್ನ ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ನಾವು ಮಾಡಿದ ಆರಾಧನೆಯನ್ನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ಏಕೆಂದರೆ ಮಹಿಮೆಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿ. ನಿನಗೆ ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೊಬ್ಬನಿಗೆ ಸಲ್ಲುತ್ತಾ. ಯೇಸು ನಾಮ ತಂದೆಯೇ, ಆಮೆನ್. ಪ್ರಿಯರೇ, ನಾವು ಈ ಸಮಯದಲ್ಲಿ ನಮ್ಮ ತಂದೆ ಆದವರಿಗೆ ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು. ಖಂಡಿತ ನಮ್ಮ ಆರಾಧನೆ ಸ್ತುತಿ ನೀವು ಮತ್ತು ನಾವು ಸೇರಿ ಮಾಡಿದ ಆರಾಧನೆ ಸ್ತುತಿಯಲ್ಲಿ ಆತನು ಮಹಿಮೆ ಹೊಂದಿದ್ದಾನೆ. ಈ ಸಮಯದಲ್ಲಿ ನಾವು ವಾಕ್ಯ ಭಾಗಕ್ಕೆ ಹೋಗುವ. ಪ್ರಿಯರೇ, ವಾಕ್ಯದಲ್ಲಿ ಜೀವ ಉಂಟು. ಈ ಜೀವವುಳ್ಳ ವಾಕ್ಯ ನೀವು ಕೇಳುವಾಗನೇ ದೇವರ ಆತ್ಮ ನಿಮ್ಮ ಒಳಗೆ ಕಾರ್ಯ ಮಾಡ್ತಾನೆ. ದೇವರ ಆತ್ಮ ನಮಗೆ ಬದಲಿಸ್ತಾನೆ. ದೇವರ ಆತ್ಮವು ನಾವು ಯಾರಾಗಿದ್ದೇವೆ ಅಂತ ತೋರಿಸ್ತಾನೆ. ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ. ವಾಕ್ಯ ಎಂದರೆ ಏನು? ವಾಕ್ಯ ಎಂದರೆ ನಮಗೆ ಬದಲಾವಣೆ ಮಾಡೋದು. ವಾಕ್ಯ ಬದಲಾಯಿಸ್ತದೆ. ನಮಗೆ ಆಶೀರ್ವಾದ ಬರ್ತದೆ. ಖಂಡಿತವಾಗಿ ದೇವರ ವಾಕ್ಯ ಹೇಳ್ತದೆ, ನೀವು ಮೊದಲು ಹುಡುಕಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಾವಕ್ಬಡಿರಿ, ಮತ್ತೆಲ್ಲ ನಿಮಗೆ ಹಿಂಬಾಲಿಸ್ತದೆ. ಖಂಡಿತವಾಗಿ 100% ನಿಮಗೆ ಹಿಂಬಾಲಿಸ್ತದೆ. ಆದರೆ ನಾವು ಬದಲಾಗಬೇಕು. ನಮ್ಮ ಕ್ಯಾರೆಕ್ಟರ್ ಬದಲಾಗಬೇಕು. ನಾವು ಯಾರಾಗಿದ್ದೇವೆ, ನಾವು ಹೇಗೆ ನಡೀತೇವೆ, ನಾವು ಆತನ ಚಿತ್ತದ ಪ್ರಕಾರ ನಡೀತೇವಾ, ಇದು ನಮಗೆ ತಿಳ್ಕೊಳ್ಬೇಕು ಮೊದಲು. ಇದು ನಾವು ತಿಳಿಯದೆ ಖಂಡಿತ ನಾವು ಆಶೀರ್ವಾದ ಹಿಂದೆ ಹೋಗಿದರೆ, ಅಸ್ವಸ್ಥತೆ ಹಿಂದೆ ಹೋಗಿದೆ. ಖಂಡಿತ ಆಗ್ತದೆ. ದೇವರು ಮಾಡ್ತಾನೆ. ದೇವರು ಪ್ರೀತಿಸುವವನಿಗೆ ನಿಮಗೆ ಕಣ್ಣು ಕಾಣಲ್ಲ, ಕಿವಿ ಕಾಣ, ಏನೇನೋ ನಿಮಗೆ ಮಾಡಿಟ್ಟಿದ್ದಾನೆ. ಆತನಿಗೆ ಪ್ರೀತಿಸಿದವರಿಗೆ ಅದು ಎಲ್ಲ ಬರ್ತದೆ. ಮೊದಲು ನಾವು ಇದು ತಿಳ್ಕೊಳ್ಳುವ. ಎಲ್ಲ ವಾಕ್ಯವು ಇಂಪಾರ್ಟೆಂಟ್ ಆಗಿದೆ. ಸತ್ಯ ವೇದದಲ್ಲಿ ಎಲ್ಲ ವಾಕ್ಯವು ಇಂಪಾರ್ಟೆಂಟ್. ದೇವರ ಆತ್ಮನಿಂದ ಬರೆಯಲ್ಪಟ್ಟಿದೆ. ಇದು ಒಂದೊಂದು ಭಾಗ ನಾವು ತಿಳ್ಕೊಳ್ಳುವಾಗ ಏನಾಗ್ತದೆ, ನಮ್ಮ ಜೀವಿತ ಬದಲಾಗುವಾಗ ಆಶೀರ್ವಾದ ಹಿಂಬಾಲಿಸ್ತದೆ ನಮಗೆ. ನಾವು ವಾಕ್ಯ ಓದುವ. ಮತ್ತಾಯನ ಬರೆದ ಶುಭ ಸಂದೇಶ 15:12 ಜ್ಞಾನಿಸುವ. ಆಗ ಶಿಷ್ಯರು ಬಂದು ಆತನನ್ನು, ಪರಿಚಯರು ಈ ಮಾತುಗಳನ್ನು ಕೇಳಿ ಬೇಸರಗೊಂಡರೆಂದು ನಿನಗೆ ಗೊತ್ತಾಯ್ತೋ ಎಂದು ಕೇಳಿದರು. ಯೇಸು ಸಾಮ್ಯ ರೂಪದಲ್ಲಿ ಮಾತಾಡ್ತಿದ್ದ. ಯೇಸು ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಬಂದ ಜನರು ವಿಧ ಜನರು ಬರ್ತಿದ್ದರು. ವಿಧ ರೀತಿಯ ಕ್ಯಾರೆಕ್ಟರ್ ಜನರು ಬರ್ತಿದ್ದರು. ಪರಿಚಯರು ಬರ್ತಿದ್ದರು, ಶಾಸ್ತ್ರಿ ಬರ್ತಿದ್ದರು, ಪಾಪಿಗಳು ಬರ್ತಿದ್ದರು, ಶಿಷ್ಯರು ಬರ್ತಿದ್ದರು, ಯೇಸುವನ್ನು ಹಿಂಬಾಲಿಸೋರು ಬರ್ತಿದ್ದರು, ಕೆಲವರು ನೋಡಲಿಕ್ಕೆ ಬರ್ತಿದ್ದರು. ಅವರಿಗೆ ಯೇಸು ಸರಿಯಾಗಿ ತಿಳ್ಕೊಳ್ಳಿದ್ದ. ಈ ಸಮಯದಲ್ಲಿ ನಾನು ಯಾವ ವಾಕ್ಯ ಕೊಡಬೇಕು, ಇವರಿಗೆ ಏನು ಮಾಡಬೇಕು, ಎಲ್ಲಿ ಸ್ವಸ್ಥತೆ ಮಾಡಬೇಕು, ಎಲ್ಲಿ ಬಿಡುಗಡೆ ಮಾಡಬೇಕು, ಯೇಸುಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೋಸ್ಕರ ಯೇಸು ಸಾಮ್ಯ ರೂಪದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಯೇಸು ಮಾತಾಡ್ತಿದ್ದ. ಇಲ್ಲಿ ಸಾಮ್ಯ ರೂಪದಲ್ಲಿ ಆತನು ಮಾತಾಡ್ತಾನೆ. ಸಾಮ್ಯ ರೂಪದಲ್ಲಿ ಮಾತಾಡುವಾಗ ಶಿಷ್ಯರು ಬಂದು ಯೇಸುಗೆ ಹೇಳ್ತಾನೆ, ನೋಡು, ನೀನು ಈ ರೀತಿ ಮಾತಾಡಿದಿ. ಈಗ ಪರಿಚಯರು ಈ ಮಾತುಗಳನ್ನು ಕೇಳಿ ಬೇಸರಗೊಂಡರೆಂದು ನಿನಗೆ ಗೊತ್ತಾಯ್ತೋ ಎಂದು ಹೇಳ್ತಾರೆ. ಪರಿಚಯರಿಗೆ ಬೇಸರ ಆಗಿದೆ ನೀನು ಮಾತಾಡಿದ್ದು. ಯೇಸುಗೆ ಹೇಳ್ತಾರೆ ಶಿಷ್ಯರು ಬಂದು, ನಿನಗೆ ಗೊತ್ತಾಯ್ತೋ? ಅವ್ರಿಗೆಲ್ಲ ಬೇಸರ ಆಗಿದೆ. ಪರಿಚಯರು ಶಾಸ್ತ್ರ ಅಂದರೆ ದೊಡ್ಡ ಜನರಲ್ಲಿ ಆ ಸಮಯದಲ್ಲಿ ಅವರ ಇನ್ಫ್ಲುಯೆನ್ಸ್, ಅವರ ಪವರ್ ನಡೆಯುತ್ತಿತ್ತು. ಆ ಸಮಯದಲ್ಲಿ ಜನರು ಅವರಿಗೆ ಹೆದರ್ತಿದ್ದರು. ಅಂಥ ಒಂದು ಪ್ರೆಷರ್ ಹಾಕಿ ಅವರಿಗೆ ಇಟ್ಟಿದ್ದರು ಆ ಸಮಯದಲ್ಲಿ. ಹೇಗೆ ಅವರೇ ಭಕ್ತಿವಂತರು, ಅವರೇ ನೀತಿವಂತರು ಎಂದು ಅವರಿಗೆ ಭಾವನೆ ಇತ್ತು. ಉಳಿದವರು ಎಲ್ಲರೂ ಪಾಪಿಗಳು, ಅವರ ದೃಷ್ಟಿಯಲ್ಲಿ ಏನಿಲ್ಲ, ಮಾನವನು ಏನಿಲ್ಲ ಅಂಥ ಒಂದು ರೀತಿಯಲ್ಲಿ ಇದ್ದರು. ಈಗ ಶಿಷ್ಯರು ಬಂದು ಯೇಸುಗೆ ಕಿವಿ ಮಾತು ಹೇಳ್ತಾರೆ, ನೋಡು, ನಿನಗೆ ಗೊತ್ತಿಲ್ಲವೋ, ಇವರಿಗೆ ಬೇಸರ ಆಗಿದೆ, ನೀನು ಹೇಳಿದ ಮಾತು ಬೇಸರ ಆಯಿತು ಇವರಿಗೆ, ನಿನಗೆ ಗೊತ್ತಿಲ್ಲವೋ ಎಂದು ಕೇಳ್ತಾರೆ ಯೇಸುಗೆ. ನೋಡಿ ಯೇಸು ಏನು ಉತ್ತರ ಕೊಡ್ತಾನೆ ನೋಡಿ ಪ್ರಿಯರೇ. ಅದಕ್ಕೆ ಆತನು, ಪರಲೋಕದಲ್ಲಿ ಇರುವ ನನ್ನ ತಂದೆಯು ನಡೆದೇ ಇರುವ ಗಿಡಗಳನ್ನೆಲ್ಲ ಬೇರೊಂದಿಗೆ ಕಿತ್ತು ಹಾಕಲ್ಪಡುವುದು. ತಂದೆ ನಡೆದ ಯಾವುದೊಂದು ಗಿಡ ಉಂಟು, ಅದು ಬೇರು ಸಮೇತ ಕಿತ್ತಾಳ್ಪಡುವುದು ಹೇಳ್ತಾನೆ ಯೇಸು. ಪುನಃ ಇಲ್ಲಿ ಮಾತಾಡ್ತಾನೆ. ಪುನಃ ಯೇಸು ಸಾಮ್ಯ ರೂಪದಲ್ಲಿ ಮಾತಾಡ್ತಾನೆ.
ಯೇಸು ಏನು ಮಾಡ್ತಾನೆ? ಗಿಡಕ್ಕೆ ಹೋಲಿಸ್ತಾನೆ. ಮಾನವನಿಗೆ ಒಂದು ಗಿಡಕ್ಕೆ ಹೋಲಿಸ್ತಾನೆ. ತಂದೆ ನಡೆದ ಗಿಡ ಅದು. ತಂದೆ ನಡಲೇ ಇಲ್ಲ ಅದು ಗಿಡ. ಯೇಸು ಹೇಳ್ತಾನೆ ಅಲ್ಲಿ, ಆತ ಪರಲೋಕದಲ್ಲಿರುವ ನನ್ನ ತಂದೆಯು ನಡೆದೇ ಇರುವ ಗಿಡಗಳನ್ನು ಬೇರೊಂದಿಗೆ ಕಿತ್ತು ಹಾಕಲ್ಪಡುವುದು. ಅವರ ಮಾತನ್ನು ಬಿಡಿರಿ. ಅಂದರೆ ಈ ಗುಣಗುಟ್ಟಿದಾರಲ್ಲ ಯೇಸುಗೆ ಬಂದು ಪರಿಚಯರು ಶಾಸ್ತ್ರರು, ಅವರ ಮಾತನ್ನು ಬಿಡಿರಿ ಹೇಳ್ತಾನೆ. ಬಿಡಿರಿ ಅವರಿಗೆ ಹೇಳ್ತಾನೆ, ಬಿಡಿರಿ. ತಾವೇ ಕುರುಡರು ಮತ್ತೊಬ್ಬರಿಗೆ ದಾರಿ ತೋರಿಸುವುದು ಹೋಗುತ್ತಾರೆ. ತಾವು ಆಗಿದ್ದಾರೆ ಅವರು, ಮತ್ತೊಬ್ಬರಿಗೆ ದಾರಿ ತೋರಿಸ್ತಾ ಇದ್ದಾರೆ. ಅರ್ಥ ಏನು? ಈ ಪರಿಚಯರು ಶಾಸ್ತ್ರರು ಸಂಪ್ರದಾಯದಲ್ಲಿ ನಡೀತಾ ಇದ್ದಾರೆ. ಲೋಕ ನೋಡಬೇಕು, ಜನರು ನೋಡಬೇಕು, ನನ್ನ ಭಕ್ತಿ ನೋಡಬೇಕು ಎಂದು ಆ ರೀತಿ ನಡೀತಾ ಇದ್ದರು. ಸಿಕ್ಕಿದಲ್ಲಿ ಅವರು ಅಡ್ಡ ಬೀಳ್ತಿದ್ದರು, ಭಕ್ತಿ ತೋರಿಸಿದರು, ಮೇಲಿಂದ ಕೆಳಗೆ ತನಕ ಬಟ್ಟೆ ಹಾಕ್ತಿದ್ದರು. ಇವನು ಒಳ್ಳೆಯ ವ್ಯಕ್ತಿ, ಒಬ್ಬ ಭಕ್ತಿವಂತ ವ್ಯಕ್ತಿ ಎಂದು. ಯೇಸು ಹೇಳ್ತಾನೆ ಅಂಥವ್ರಿಗೆ, ನೀವು ಕುರುಡರು ಹೇಳ್ತಾರೆ. ಇವನು ಕುರುಡನು. ಒಬ್ಬ ಕುರುಡನು ಬೇರೆ ಕುರುಡರಿಗೆ ದಾರಿ ತೋರಿಸಲಿಕ್ಕೆ ಆಗ್ತದೋ? ಅವನಿಗೆ ಪರಲೋಕದ ವಿಷಯದಲ್ಲಿ ಗೊತ್ತಿಲ್ಲ. ಒಬ್ಬ ಬೋಧಕನಿಗೆ ಗೊತ್ತಿಲ್ಲ ಎಂದು ಎನಿಸಿರಿ. ಸರಿಯಾಗಿ ವಾಕ್ಯ ಓದಲಿಲ್ಲ ಅವನು, ಸರಿಯಾಗಿ ಅವನಿಗೆ ಪ್ರಕಟಣೆ ಇಲ್ಲ ಎಂದು ಎನಿಸಿರಿ. ಅವನು ಒಟ್ಟಾಗಿ ಬೋಧನೆ ಮಾಡ್ತಾ ಇದ್ದಾನೆ, ಅವನಾಗ ಆ ರೀತಿ ನಡೆಯೋದಿಲ್ಲ, ಅವನು ಬೋಧನೆ ಮಾಡ್ತಾ ಇದ್ದಾನೆ ಅಂತ ಅವನಿಗೆ ಹೇಳ್ತಾನೆ. ಬೋಧನೆ ಮಾಡ್ತಾನೆ ಮತ್ತು ಭಕ್ತಿ ತೋರಿಸ್ತಾನೆ ಹೊರಗಿಂದ. ನಾನು ಒಳ್ಳೆಯ ಭಕ್ತಿವಂತನು, ಒಳ್ಳೆಯ ಸೇವಕನು ನಾನು ಎಂದು ತೋರಿಸ್ತಾ ಇದ್ದಾನೆ. ಅಂಥವನಿಗೆ ದೇವರು ಹೇಳ್ತಾ ಇದ್ದಾನೆ, ಇವರು ಕುರುಡರಾಗಿದ್ದಾರೆ ಹೇಳ್ತಾನೆ. ಒಬ್ಬ ಕುರುಡನ ಬೇರೆ ಕುರುಡನಿಗೆ ದಾರಿ ನಡೆಸಲಿಕ್ಕೆ ಆಗ್ತದಾ, ತೋರಿಸಲಿಕ್ಕೆ ಆಗ್ತದಾ ಹೇಳ್ತಾನೆ. ಸತ್ಯ ಏನಂದು ಅವನಿಗೆ ಗೊತ್ತಿಲ್ಲ. ಸತ್ಯ ಗೊತ್ತಿಲ್ಲದೆ ಆತನು ಏನು ಮಾಡ್ತಾನೆ, ನನಗೆ ಸತ್ಯ ಗೊತ್ತುಂಟು ಎಂದು ಬೇರೆಯವರಿಗೆ ಕಲಿಸ್ತಾ ಇದ್ದಾನೆ. ಆದರೆ ದೇವರ ದೃಷ್ಟಿಯಲ್ಲಿ ಅದು ಅಸಹ್ಯವಾಗಿದೆ. ಒಬ್ಬ ಕುರುಡನು ಬೇರೆ ಕುರುಡನಿಗೆ ದಾರಿ ತೋರಿಸಲಿಕ್ಕೆ ಆಗ್ತದೆ ಎಂದು ಯೇಸು ಇವರ ಹತ್ರ ಹೇಳ್ತಾ ಇದ್ದಾನೆ. ನೋಡಿ ಏನು ಹೇಳ್ತಾನೆ, ದಾರಿ ತೋರಿಸಲಿಕ್ಕೆ ಆಗ್ತದ. ಅವರಿಬ್ಬರು ಕುಣಿಯಲ್ಲಿ ಬೀಳುವವರು ಅಂದನು. ಅವರಿಬ್ಬರು ಹೋಗಿ ಒಂದು ದೊಡ್ಡ ಹೊಂಡದಲ್ಲಿ ಬೀಳ್ತಾರೆ. ಏಕೆ? ಒಬ್ಬನು ಕುರುಡನು, ಬೇರೊಬ್ಬರು ಕುರುಡನು. ಈಗ ಒಬ್ಬ ಕುರುಡನು ಬೇರೊಬ್ಬ ಕುರುಡನಿಗೆ ನಿನಗೆ ನಾನು ದಾರಿ ತೋರಿಸ್ತೇನೆ ಏನು ಮಾಡಿದ್ರೆ, ದೊಡ್ಡ ಹೊಂಡ ಇದ್ದರೆ ಅದರಲ್ಲಿ ಬೀಳ್ತಾರೆ. ಅವರು ಅಲ್ಲಿ ಬೀಳ್ತಾರೆ ಎಂದು ಯೇಸು ಹೇಳ್ತಾ ಇದ್ದಾನೆ. ಇದು ಆತ್ಮಿಕ ರೀತಿಯಲ್ಲಿ ನಾವು ತಗೊಂಡ್ರೆ ಹೇಗಾಗ್ತದೆ? ನಮಗೆ ಸತ್ಯ ಗೊತ್ತಿಲ್ಲ, ನಾವು ಸತ್ಯ ಗೊತ್ತಿದ್ದ ಹಾಗೆ ಒಂದು ಆ್ಯಕ್ಟಿಂಗ್ ಮಾಡಿ ಬೇರೆಯವರಿಗೆ ನಾವು ಏನು ಮಾಡ್ತೇವೆ, ಇದು ಸತ್ಯ ಎಂದು ನಾವು ಕಲಿಸ್ತೇವೆ. ನಾವು ನರಕಕ್ಕೆ ಹೋಗ್ತೇವೆ, ಬೇರೆಯವನಿಗೆ ಕೊಂಡೋಗ್ತೇವೆ, ನರಕಕ್ಕೆ ಕೊಂಡೋಗಿ ನರಕದಲ್ಲಿ ಹಾಕ್ತೇವೆ ಎಂದು ಅರ್ಥ. ಅದು ಪುನಃ ನಾವು ಓದುವುದು ಕುಣಿಯಲ್ಲಿ ಬಿರ. ಆಗ ಪೇತ್ರನು, ಈ ಸಾಮ್ಯದ ಅರ್ಥವನ್ನು ನಮಗೆ ಹೇಳು ಅನ್ನಲು, ನೀನು ಸಾಮ್ಯ ರೂಪದಲ್ಲಿ ಮಾತಾಡ್ತಿಲ್ಲ, ನಮಗೆ ಸ್ವಲ್ಪ ಅರ್ಥ ಹೇಳು. ಯಾರು ಬಂದನು? ಮೊದಲು ಯಾರು ಬರ್ತಿದ್ದ? ಅವ್ರ ಲೀಡ್ 12 ಜನ ಅವರದ್ದು ಇದು ಇತ್ತು, ಏನು ಶಿಷ್ಯರಿದ್ದರು. ಮೊದಲು ಯಾರು ಬರ್ತಿದ್ದನು? ಎಲ್ಲದಕ್ಕೆ ಪೇತ್ರನು ಬರ್ತಿದ್ದನು. ಈಗ ಪೇತ್ರನು ಬರ್ತಾನೆ, ಸ್ವಲ್ಪ ನನಗೆ ಇದರ ಅರ್ಥ ಹೇಳು ಹೇಳ್ತಾನೆ. ಸ್ವಲ್ಪ ಅರ್ಥ ಹೇಳು. ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಸತ್ಯವೇದ ಓದಲಿಕ್ಕೆ ಎಲ್ಲರೂ ಓದ್ತಾರೆ, ಅದರ ಅರ್ಥವೇ ಅವನಿಗೆ ಗೊತ್ತಿಲ್ಲದರೆ, ಅದರ ಪ್ರಕಟಣೆನೇ ಅವನಿಗೆ ಇಲ್ಲದಿದ್ದರೆ ಏನು ಪ್ರಯೋಜನ? ಏನಾದ ಪ್ರಯೋಜನ ಉಂಟಾ? ಪ್ರಕಟಣೆ ಗೊತ್ತಿಲ್ಲ ಅವನಿಗೆ, ಏನೆಂದು ಗೊತ್ತಿಲ್ಲ, ಏನು ಪ್ರಯೋಜನ? ಕಾಲು ಓದುದೇ ಅಲ್ಲ, ಅದು ತಿಳ್ಕೊಳ್ಳಿಕ್ಕುಂಟು ಅವನಿಗೆ. ಈಗ ಪೇತ್ರನಿಗೆ ಮನಸ್ಸದು, ಇದು ನನಗೆ ತಿಳ್ಕೊಳ್ಳಿಕ್ಕುಂಟು, ಏನದು ಅರ್ಥ, ಏನದು ಡೀಪ್ ಉಂಟು ಇದರಲ್ಲಿ ಏನೊಂದು ಆಳವಾದ ಸಂಗತಿ ಉಂಟು. ಪೇತ್ರನ ಬರ್ತಾನೆ, ಇದರ ಸ್ವಲ್ಪ ಅರ್ಥ ನನಗೆ ಹೇಳು. ತನ್ನನ್ನು ತಗ್ಗಿಸಿಕೊಂಡು ಹೇಳ್ತಾ ಇದ್ದಾನೆ. ನೋಡಿ ಅರ್ಥ ಅವನು ಹೇಳು ಎಂದಳು. ಆತನು, ನಿಮಗೆ ಇನ್ನೂ ಬುದ್ಧಿ ಇಲ್ಲವೇ ಹೇಳ್ತಾನೆ. ಇನ್ನೂ ನಿಮಗೆ ಬುದ್ಧಿ ಬರಲಿ, ಇಷ್ಟು ಸಮಯದ ನನ್ನ ಹಿಂದೆ ಬರ್ತಾರೆ. ಯೇಸು ಹೇಳ್ತಾನೆ ಶಿಷ್ಯರಿಗೆ, ಇನ್ನೂ ಬುದ್ಧಿ ಇಲ್ಲವಾ ನಿಮಗೆ ಹೇಳ್ತಾನೆ. ಬುದ್ಧಿ ಇಲ್ಲವೋ? ಇಲ್ಲವೇ? ಬಾಯಿ ಒಳಗೆ ಹೋಗುವಂಥದ್ದು ಹೊಟ್ಟೆಯಲ್ಲಿ ಸೇರಿ ಬಹಿರ್ದೇಶಕ್ಕೆ ಹೋಗುತ್ತದೆ ಎಂದು ನಿಮಗೆ ತಿಳಿಯಲಿಲ್ಲವೋ?
ಯೇಸು ಆ ಬಾಯಿಯೊಳಗೆ ಹೋಗುವ ಪದಾರ್ಥದ ವಿಷಯದಲ್ಲಿ, ಊಟದ ವಿಷಯದಲ್ಲಿ ಮಾತಾಡಿದ್ದಾನೆ. ಮೇಲಿನ ಸಂದೇಶದಲ್ಲಿ, ಮೇಲಿನ ವಾಕ್ಯದಲ್ಲಿ ಮಾತಾಡಿದ್ದಾನೆ. ಇದು ಮಾತಾಡಿ ಯೇಸು ಮಾತಾಡಿದ ಅವರಿಗೆ ಬೇಸರ ಆಗಿದೆ ಎಂದು ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಯೇಸು ಇವರಿಗೆ ಬಿಡಿಸಿದೆ, ಬಾಯಿಯೊಳಗೆ ಹೋಗುವಂಥದ್ದು ಏನು ನೀವು ತಿಂದಿರಿ, ಏನು ನಿಮಗೆ ಏನೇನು ಬೇಕು. ಲೋಕದಲ್ಲಿ ಎಷ್ಟೋ ತರತರದ ದೇವರು ಇಟ್ಟಿದ್ದಾನೆ. ಊಟ ಉಂಟು, ಮನುಷ್ಯನು ಮಾಡಬೇಕು. ಈ ಭೂಮಿಯಲ್ಲಿ ಎಲ್ಲ ಆಗುವುದು, ಮಣ್ಣಿನಿಂದಲೇ ಎಲ್ಲ ಆಗುವುದು. ನೀವು ಏನು ಇಲ್ಲಿ ಈ ಲೋಕದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಊಟ ಮಾಡ್ತೀರಿ, ವಿಧ ರೀತಿಯಲ್ಲಿ ರುಚಿ ಊಟ, ಕೆಲವರು ರುಚಿ ಊಟ, ಕೆಲವರು ಮನೆಯಲ್ಲಿ ಅದು ಎಲ್ಲ ದೇವರು ಮಾಡಿದ್ದು, ಮಣ್ಣಿನಿಂದ ಆಗುವುದು. ಮನುಷ್ಯನು ಯಾರಾಗಿದ್ದಾನೆ? ಈ ಶರೀರ ಮಣ್ಣಿನಿಂದ. ಈ ಮಣ್ಣಿನ ಶರೀರಕ್ಕೆ ಏನು ಬೇಕು? ಮಣ್ಣು ಬೇಕು ತಿನ್ನಲಿಕ್ಕೆ. ಮಣ್ಣಿನಿಂದ ಆದ ಆ ಪದಾರ್ಥ ಈಗ ತಿಂದರೆ ಏನಾಗ್ತದೆ? ಎಲ್ಲ ಹೋಗ್ತದೆ, ಅದು ಹೊರದೇಶಕ್ಕೆ ಹೋಗ್ತದೆ, ಹೊರಗೆ ಹೋಗ್ತದೆ, ಅದು ಹೆಸರೇ ಹೋಗುತ್ತದೆ. ನಿಮಗೆ ತಿಳಿದಿಲ್ಲವೋ? ಆದರೆ ಬಾಯಿಯೊಳಗಿಂದ ಹೊರಡುವಂಥವುಗಳು ಮನಸ್ಸಿನೊಳಗಿಂದ, ಈಗ ಬಾಯಿಯೊಳಗಿಂದ ಹೊರಡುತ್ತದೆ, ಬಾಯಿಯೊಳಗಿಂದ ಹೊರಡಿ ಮನುಷ್ಯನ ಒಳಗೆ ಹೋಗ್ತದೆ. ಈಗ ಬಾಯಿ ಒಳಗಿಂದ ಅವನಿಗೆ ಹೊರಡಿ ಎಲ್ಲಿ ಹೋಗ್ತದೆ? ಮನುಷ್ಯನ ಒಳಗೆ ಹೋಗ್ತದೆ. ಹೊರಡುವಂಥದ್ದು ನೋಡಿ, ಹೊರಡುವಂಥ ಮನಸ್ಸು ಒಳಗಿಂದ ಬರ್ತದೆ. ಇವೇ ಮನುಷ್ಯನನ್ನು ಹೊಲೆ ಮಾಡ್ತದೆ, ಮನುಷ್ಯನಿಗೆ ಹೊಲೆ ಮಾಡಿಬಿಡ್ತದೆ, ಇದು ಹಾಳು ಮಾಡ್ತದೆ, ಇದು ಮನುಷ್ಯನಿಗೆ ಕೆಡಿಸ್ತದೆ. ಇದು ಯೇಸು ಹೇಳ್ತಾರೆ ನೋಡಿ, ಸರಿಯಾಗಿ ನೋಡಿ, ಓದಿ, ನಿಮಗೆ ತಿಳಿಯಲು. ಆದರೆ ಬಾಯಿಯೊಳಗಿಂದ ಹೊರಡುವಂಥವುಗಳು ಮನಸ್ಸಿನ ಒಳಗಿಂದ ಬರ್ತದೆ. ಮನಸ್ಸು ಒಳಗಿಂದ ಬರುವುದು, ಬಾಯಿ ಒಳಗಿಂದ ಬರುವಂಥ ಸಂಗತಿ ಮನಸ್ಸಿನ ಒಳಗಿಂದ ಬಂದು ಅದು ಏನೆಂದರೆ, ಹೇಗೆಂದರೆ ಮನಸ್ಸೊಳಗಿದ್ದ ಕೆಟ್ಟ ಆಲೋಚನೆ. ಅರ್ಥ ಮಾಡಿಕೊಳ್ಳಿ, ಇದು ಕೆಟ್ಟ ಆಲೋಚನೆ ಬರ್ತದಲ್ಲ, ಅದು ಮನಸ್ಸಿನ ಒಳಗೆ ಬರುವುದು. ಮನಸ್ಸಂದರೆ ಏನು? ಆಲೋಚನೆ, ಇನ್ಫಾರ್ಮೇಷನ್ ಹೇಳ್ತದೆ. ಅದಕ್ಕೆ ಇನ್ಫಾರ್ಮೇಷನ್ ಬರುವುದು. ಯಾರು ಮಾತಾಡೋದು? ಆತ್ಮಿಕ ಲೋಕದಲ್ಲಿ ಸೈತಾನನು ಮಾತಾಡುದು. ಇಲ್ಲಿ ಮನುಷ್ಯನು ಏನು ಎನಿಸುವುದು? ನನಗೆ ಅದು ಆಲೋಚನೆ ಬರ್ತದೆ, ಈ ಕೆಟ್ಟ ಆಲೋಚನೆ ಬರ್ತದೆ, ಆ ಕೆಟ್ಟ ಆಲೋಚನೆ ಬರ್ತದೆ. ಇದು ಮನುಷ್ಯನು ಎಣಿಸುವುದು ಆಲೋಚನೆ. ಆದರೆ ಸತ್ಯವೇದ ಏನು ಹೇಳ್ತದೆ? ಸತ್ಯವೇಳ್ತದೆ ಸೈತಾನನು ಆ ಥರ ಮಾತಾಡುದು. ನಿಮಗೆ ಅರ್ಥ ಆಯಿತು? ನಾನು ಈಗ ನೀವು ವಾಕ್ಯ ಕೇಳಿ ಅರ್ಥ ಆಯ್ತು ನಂಬುತ್ತೇನೆ ನಾನು. ನೀವೇನು ಹೇಳ್ತೀರಿ? ನನಗೆ ಅದು ಆಲೋಚನೆ ಬರ್ತದೆ, ಆ ಕೆಟ್ಟ ಆಲೋಚನೆ, ಈ ಕೆಟ್ಟ ಆಲೋಚನೆ, ಈ ವೈಭಿಚಾರ ಮಾಡೋ ಒಂದು ಆಗ್ತದೆ, ನನಗೆ ಕುಡುವೆ ಒಂದು ಆಗ್ತದೆ, ಪಾನ್ ಪರಾಗ್ ತಿನ್ನುವ ಒಂದು ಆಗ್ತದೆ, ಬೇರೆಗೆ ಬೈಯು ಆಗ್ತದೆ, ಬೇರೆಯವ್ರಿಗೆ ಆಳುವ ಆಲೋಚನೆ ಬರ್ತದೆ, ಅವನು ನನ್ನ ವಿಷಯದಲ್ಲಿ ಏನೋ ಹೇಳಿದಾನೆಂದು ಆಲೋಚನೆ ಬರ್ತದೆ. ಏನೇನೋ ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಬರ್ತಾ ಉಂಟು ನಿಮಗೆ ಅಲ್ವಾ? ನೀವು ಎಣಿಸುತ್ತ ಆಲೋಚನೆ. ಆದರೆ ಆತ್ಮಿಕಲ್ಲ ಸೈತಾನನ ಏನು ಮಾಡ್ತಾರೆ? ನಿಮ್ಮ ಹತ್ರ ಮಾತಾಡುದು. ಇಲ್ಲಿ ದೇವರು ವಾಕ್ಯ ನೋಡಿ, ಏಕೆಂದರೆ ಮನಸ್ಸಿನ ಒಳಗಿಂದ ಕೆಟ್ಟ ಆಲೋಚನೆ, ಕೊಲೆ. ಒಬ್ಬನಿಗೆ ಕೊಲೆ ಮಾಡುವೆಂದು ಮೊದಲು ಆತನು ಆತ್ಮಿಕ ಲೋಕದಲ್ಲಿ ಆಲೋಚನೆ ಕೊಡ್ತಾನೆ ನಿಮಗೆ, ಕೊಲೆ ಮಾಡಲಿಕ್ಕೆ. ನೋಡಿ, ಕೆಲವರು ಏಕೆ ಕೊಲೆ ಮಾಡ್ತಾರೆ? ಆತ್ಮಿಕ ಲೋಕದಲ್ಲಿ ಸೈತಾನವನ್ನು ಮಾತಾಡ್ತಾನೆ, ಕೊಲೆ ಮಾಡುವವನಿಗೆ ಕೊಲೆ ಮಾಡು. ನೋಡಿ, ಈ ರೀತಿ ಆಲೋಚನೆ ತರುವುದು ಒಳಗಿಂದ. ಮತ್ತೆ ಅವನು ಮಾಡ್ತಾನೆ. ಕೊಲೆ ಮಾಡು ಎಂದು ಹೇಳುವಾಗ ಒಂದೇ ಸರಿ ಆಗುದಿಲ್ಲ. ಅವನಿಗೆ ಮೆಡಿಟೇಷನ್ ಮಾಡಿ 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 ಮತ್ತೆ ಅವನು ಮಾಡುವುದು ಕೊಲೆ ಮಾಡುವುದು ಆಲೋಚನೆ. ಮತ್ತೆ ನೋಡಿ, ಆಧಾರ ಸೂಳೆಗಾರಿಕೆ. ನೋಡಿ, ಆಧಾರ ಮಾಡೋದು, ಸೂಳೆಗಾರಿಕೆ ಮಾಡೋದು, ಅದು ಆತ್ಮಿಕ ಲೋಕದಲ್ಲಿ ಸೈತಾನು ಮಾತಾಡುದು. ಮನಸ್ಸಿನ ಒಳಗೆ ಆಲೋಚನೆ ಬರೋದು, ಇವನಿಗೆ ಮಾತಾಡುದು. ನೋಡಿ, ಆಧಾರ ಸೂಳೆಗಾರಿಕೆ, ಕಳ್ಳತನ ಮಾಡುದು, ಅದು ಕೂಡ ಆಲೋಚನೆ ಬರೋದು. ಒಂದೇ ಸರಿ ಕಳ್ಳತನ ಮಾಡುವುದಿಲ್ಲ ಒಬ್ಬ ಕಳ್ಳನು. ಅವನಿಗೆ ಆಲೋಚನೆ ಬಂದು ಹೀಗೆ ಮಾಡಿದೇನೆ ಏನಾಗುವುದು, ಹೀಗೆ ಕಳ್ಳತನ ಮಾಡಿದರೆ ಹಾಗೆ ಆಗ್ತದೆ, ಈ ರೀತಿ ಐಡಿಯಾ ಮಾಡ್ತಾನೆ. ಐಡಿಯಾ ಕೂಡ ಆತನೇ ಕೊಡ್ತಾನೆ, ದುರಾತ್ಮನ ಐಡಿಯಾ ಕೂಡ ಕೊಡ್ತಾನೆ ಅವನಿಗೆ. ಹೀಗೆ ಮಾಡು, ಹಾಗೆ ಮಾಡು, ಹೀಗೆ ಮಾಡಿದ್ರೆ ನಿನಗೆ ತಪ್ಪಿಸ್ತೋಗ್ಲಿಕ್ಕೆ ಆಗ್ತದೆ. ಕಳ್ಳತನ. ನೋಡಿ, ಸುಳ್ಳು ಸಾಕ್ಷಿ. ನೋಡಿ, ಆಲೋಚನೆ ಬರೋದು. ಇವತ್ತು ನಾನು ಎಷ್ಟು ಮಂದಿಗೆ ಸುಳ್ಳು ಸಾಕ್ಷಿ ಹೇಳಬೇಕು? ಎಷ್ಟು ಜನ ಇದ್ದಾರೆ ಸುಳ್ಳು ಸಾಕ್ಷಿ ಹೇಳುವವರು? ನಿಮ್ಮ ಕೋರ್ಟಲ್ಲಿ ಕೇಸ್ ನಡೆದರೆ ಎಷ್ಟು ಜನ ಬೇಕು ಸುಳ್ಳು ಸಾಕ್ಷಿ ಹೇಳ್ತಾರೆ ಬಂದು? ಅದು ಅಸಹ್ಯವಾಗಿದೆ ದೇವರಿಗೆ. ಯೇಸುಗೆ ಸುಳ್ಳು ಸಾಕ್ಷಿ ಹೇಳಿಲ್ಲವಾ ಬಂದು?
ಯೇಸುಗೆ ಕೆಲವರು ಬಂದು ಸುಳ್ಳು ಸಾಕ್ಷಿ ಹೇಳಿದವರು ಯೇಸು ವಿಷಯದಲ್ಲಿ. ದೇವರಿಗೆ ಅಸಹ್ಯ ಅದು ಸುಳ್ಳು ಸಾಕ್ಷಿ. ಪುನಃ ಏನಾಗ್ತದೆ, ಬೈಯುವುದು ಕೆಲವರಿಗೆ, ಬೈಯುವುದು ಒಂದೇ ಬೈಯುವುದೇ ಕೆಲಸ. ಏಕೆ ಬೈತಾರೆ ಅವರು? ಅವರಿಗೆ ಮನಸ್ಸೊಳಗೆ ಆಲೋಚನೆ ಬರ್ತದೆ. ಒಬ್ಬ ನಿಮಿಷದಲ್ಲಿ ಆಲೋಚನೆ, ಬೈಯುವುದು ಕೆಲ ಅಭ್ಯಾಸ ಇರ್ತದೆ. ಬೈದು ಅಭ್ಯಾಸ ಹೋಗ್ತದೆ. ಬೈಯುವುದು ಹೊರಟು ಬರ್ತದೆ. ಮನುಷ್ಯನನ್ನು ಕೆಡಿಸುವಂಥದ್ದೇ ಇದೆ. ಆಗ್ತದೆ. ಮನುಷ್ಯನಿಗೆ ಕೆಡಿಸ್ತದೆ ಅದು. ಮನುಷ್ಯನಿಗೆ ಹಾಳು ಮಾಡ್ತದೆ ಅದು. ಕೆಡಿಸಿ ಮನುಷ್ಯನಿಗೆ ಹಾಳು ಮಾಡ್ತದೆ ಎಂದು ದೇವರ ವಾಕ್ಯ ಹೇಳ್ತದೆ. ಕೆಡಿಸ್ತದೆ ಮನುಷ್ಯನಿಗೆ. ಪುನಃ ದೇವರ ವಾಕ್ಯ ಹೇಳ್ತದೆ, ಆದರೆ ಕೈ ತೊಳಕೊಳ್ಳದೆ ಊಟ ಮಾಡುವುದು ಮನುಷ್ಯನನ್ನು ಕೆಡಿಸುವುದಿಲ್ಲ. ಕೈ ತೊಳೆಯದೆ ಊಟ ಮಾಡದೆ ಮನುಷ್ಯನಿಗೆ ಅದು ಕೆಡಿಸುವುದಿಲ್ಲ. ಏಕೆಂದರೆ ಪರಿಜಯರು ಶಾಸ್ತ್ರಿಯವರು ಇಲ್ಲಿ ದೇವರ ವಾಕ್ಯ ಹೇಳ್ತದೆ 15ರಲ್ಲಿ ನಾವು 1 ಓದಿದರೆ ಅಲ್ಲಿ ಗೊತ್ತಾಗ್ತದೆ. ಅಲ್ಲಿ ಹೇಳ್ತಾರೆ ಪರಿಜಯರು ಹೇಳ್ತಾರೆ, ಅವರು ಕೈ ತೊಳಕೊಳ್ಳದೆ ಆಹಾರ ತೆಗೆದುಕೊಳ್ತಾರಲ್ಲ ಎಂದು ಹೇಳಿದಕ್ಕೆ, ನಿನ್ನ ಶಿಷ್ಯರು ಕೈ ತೊಳೆಯೋದಿಲ್ಲ ಆಹಾರ ತಗೊಳ್ತಾರೆ, ಕೈ ತೊಳೆದೇ ಇಲ್ಲ ಆಹಾರ ತಗೊಳ್ತಾರೆ ಎಂದು ಯೇಸು ಹತ್ರ ಕಂಪ್ಲೇಂಟ್ ತರ್ತಾರೆ ಪರಿಜಯರು ಶಾಸ್ತ್ರಿಯವರು. ಆತನು ಅವರಿಗೆ ಉತ್ತರ ಕೊಟ್ಟಿದ್ದಾನೆ, ನೀವು ಸಹ ನಿಮ್ಮ ಸಂಪ್ರದಾಯ ನಿಮಿತ್ತ ದೇವರ ಆಜ್ಞೆಯನ್ನು ಮೀರುತ್ತೀರಿ. ನಿಮ್ಮ ಸಂಪ್ರದಾಯ ನಿಮಿತ್ತ ದೇವರ ಆಜ್ಞೆಯನ್ನು ಮೀರಿತಿ ಎಂದು ಯೇಸು ಹೇಳ್ತಾನೆ ಅವರಿಗೆ. ಈ ಕೈ ತೊಳೆದ ವಿಷಯದಲ್ಲಿ ಒಂದು ತರ್ಕವಾಯಿತು ಇಲ್ಲಿ ಯೇಸು ಹತ್ರ. ಪರಿಜಯವರು ಶಿಷ್ಯರಿಗೆ ನೋಡ್ತಾರೆ, ಶಿಷ್ಯರು ಕೈ ತೊಳೆಗದೆ ಊಟ ಮಾಡ್ತಾ ಇದ್ದಾರೆ. ಯೇಸುವನಿಗೆ ಕೈ ತೊಳೆದಿದ್ದರೆ ಹಾಗೆ ಏನು ಹೇಳ್ತಾನೆ ಯೇಸು, ಆದರೆ ಕೈ ತೊಳಕೊಳ್ಳದೆ ಊಟ ಮಾಡೋದು ಮನುಷ್ಯನನ್ನು ಕೆಡಿಸುವುದಿಲ್ಲ, ಹಾಳು ಮಾಡುವುದಿಲ್ಲ. ಬಾಯಿಂದ ಮಾತಾಡ್ತಾನಲ್ಲ, ಅದು ಹೊಲೆ ಮಾತು ಮಾತಾಡ್ತಾನಲ್ಲ, ಮನಸ್ಸಿನೊಳಗೆ ಬರ್ತದೆ, ಅದು ಮನುಷ್ಯನಿಗೆ ಕೆಡಿಸ್ತದೆ, ಮನುಷ್ಯನಿಗೆ ಹಾಳು ಮಾಡ್ತದೆ, ಮನುಷ್ಯನ ಜೀವಿತ ಹಾಳು ಮಾಡ್ತದೆ ಎಂದು ಯೇಸು ಬಿಡಿಸಿ ಬೋಧನೆ ಮಾಡ್ತಾ ಇದ್ದಾನೆ. ನಾವೀಗ ಗಲಾತ್ಯರಿಗೆ ಪತ್ರಿಕೆಗೆ ಹೋಗುವಲ್ಲಿ ಅಲ್ಲಿ ಪೌಲನು ಈ ರೀತಿ ಬರೆಯುತ್ತಾ ಇದ್ದಾನೆ. ಪೌಲನು ಈ ರೀತಿ ಬರೆಯುತ್ತಾ ಇದ್ದಾನೆ ನೋಡಿ. ಐದರಲ್ಲಿ 19 ಈ ರೀತಿ ಹೇಳ್ತಾ ಇದ್ದಾನೆ. 19ರಲ್ಲಿ ಶರೀರ ಭಾವದ ಕರ್ಮಗಳು, ಶರೀರ ಭಾವದಿಂದ ಬರೆದು ಅದು ಕರ್ಮ. ನೋಡಿ ಪೌಲನು ಬರೆಯೋಗೆ ಹೇಗೆ ಬರೆದಿದ್ದಾನೆ, ಕರ್ಮಗಳು ಎಂದು ಬರೆಯುತ್ತಾ ಇದ್ದಾನೆ. ಶರೀರದಿಂದ ಬರುವ ಕರ್ಮಗಳು ಪ್ರಸಿದ್ಧವಾಗಿದೆ. ಅವೆ ಯಾವುದೆಂದರೆ, ಆ ಕರ್ಮ ಯಾವುದೆಂದರೆ ಹೇಳ್ತಾ ಇದ್ದೇನೆ, ಬಿಡಿಸಿ ಹೇಳ್ತಾ ಇದ್ದೇನೆ ನಾವು. ಜಾರತ್ವ ನೋಡಿ, ಅದು ಎಲ್ಲಿಂದ ಬರುವುದು? ಶರೀರದ ಒಳಗೆ ಬರುವುದು, ಆತ್ಮದ ಒಳಗೆ ಬರುವುದಲ್ಲದು, ಶರೀರದಿಂದ ಹೊರಡುವುದು. ಜಾರತ್ವ ಬಂಡುತನ, ನಾಚಿಗೆ ಕೇಡಿತ ವಿಗ್ರಹ ಆರಾಧನೆ ಹೇಳ್ತಾನೆ. ನಾಚಿಗೆ ಕೇಡಿತ ವಿಗ್ರಹ ಆರಾಧನೆ ಎಂದು ಹೇಳ್ತಾನೆ. ಎಲ್ಲಿ ಉಂಟದು? ಹೊಸ ಒಡಂಬಡಿಕೆಯಲ್ಲಿ. ಇದು ಹೊಸ ಒಡಂಬಡಿಕೆ, ಕಾಳೆ ಹಳೆ ಒಡಂಬಡಿಕೆಯಲ್ಲೇ ಬರೆದದಲ್ಲ, ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದ್ದಾರೆ. ಪೌಲನು ಸೀದವಾಗಿ ಬರೆಯುತ್ತಾ ಇದ್ದಾನೆ. ಪೌಲನು ಯಾರಾಗಿದ್ದಾನೆ? ಅವರು 3ನೇ ಆಕಾಶಕ್ಕೆ ಹೋಗಿದ್ದಾನೆ, 3ನೇ ಪರಲೋಕಕ್ಕೆ ಹೋಗಿದ್ದಾನೆ. ಅವನ ಹೆಸರು ಬರಲಿಲ್ಲ, ಅವನು ಒಬ್ಬ ವ್ಯಕ್ತಿ ಹೇಳಿದ್ದಾನೆ. ಅವನು ಅಂಥ ವ್ಯಕ್ತಿ. ಅವನು ಈ ಸತ್ಯ ವೇದದಲ್ಲಿ ಎಷ್ಟೋ ಲೆಟರ್ಸ್ ಬರೆದಿದ್ದಾನೆ. ಆತನು ಆತ್ಮಂದ ತುಂಬಿ ಕರ್ತನ ಭೋಜನದ ವಿಷಯದಲ್ಲಿ ಆತನು ಹೇಳ್ತಾ ಇದ್ದಾನೆ, ನನಗಿದು ದೇವರೇ ತಿಳಿಸಿದ್ದು, ನಾನು ಶಿಷ್ಯರೊಟ್ಟಿಗೆ ಇರಲಿಲ್ಲ. ಅವನು ಶಿಷ್ಯರೊಟ್ಟಿಗೆ ಇದ್ದವನಲ್ಲ. ಅವನು ಯೇಸು ಕರ್ತನ ಭೋಜನ ಮಾಡುವಾಗ ಅವನು ಇರಲಿಲ್ಲ, ಅವನಿಗೆ ಗೊತ್ತೇ ಇಲ್ಲ. ಅದು ನನಗೆ ಕರ್ತನು ತಿಳಿಸಿದನು ಹೀಗೆ ಮಾಡಬೇಕೆಂದು. ಹಾಗಾದರೆ ಈ ಲೆಟರ್ಸಲ್ಲಿ ಬರೆದದ್ದು ಯಾರು? ಕರ್ತನು ತಿಳಿಸಿದನು, ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಬರೆದದ್ದು. ಅದಕ್ಕೆ ಇಲ್ಲಿ ಬರೆಯುತ್ತಾ ಇದ್ದಾನೆ ನೋಡಿ. ಬಂಡುತನ, ನಾಚಿಕೆಗೇಡಿತ ವಿಗ್ರಹ ಆರಾಧನೆ ಅಂದರೆ ಯಾರ್ಯಾರು ನರಕಕ್ಕೆ ಹೋಗ್ತಾರೆ ಎಂದು ಬರೆತಾರೆ.
ಇಲ್ಲಿ ಬರೆಯಬೇಡ. ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು. ನೋಡಿ, ಮಾಟ ಮಾಡುವವರು ಹೋಗ್ತಾರೆ ನೋಡಿ, ಇವರೆಲ್ಲ ಪರಲೋಕಕ್ಕೆ ಹೋಗುವುದಿಲ್ಲ. ಸತ್ಯವೇದ ಹೇಳ್ತಾ ಉಂಟು. ಮಾಟ ಮಾಡುವವರು, ಹಗೆತನ, ಒಬ್ಬರ ಮೇಲೆ ಹಗೆ ಇಡುವುದು, ಕಠಿಣವಾಗಿ ಹಗೆ, ಅವನು ನೋಡಿದರೆ ಆಗುವುದಿಲ್ಲ. ಹಗೆತನ ನೋಡಿದರೆ ಆಗುವುದಿಲ್ಲ, ಹಗೆತನ ಇಡುವುದು, ಯಾವಾಗಲೂ ಹಾಗೆ ಹಗೆತನ. ಜಗಳ, ಯಾವಾಗಲೂ ನೋಡಿ, ನೀವು ಕೆಲವರಿಗೆ ನೋಡಿದೆ, ಯಾವಾಗಲೂ ಜಗಳನೆ ಮಾಡೋದು ಒಂದೇ ಅವರಿಗೆ ಮನಸ್ಸಲ್ಲಿ. ಅವರೇ ಇಲ್ಲದರೆ ಅವರಿಗೆ ಸಮಾಧಾನ ಇರುವುದಿಲ್ಲ. ಜಗಳ ಮಾಡೋದು ಯಾವಾಗಲೂ ಅವರ ಕ್ಯಾರೆಕ್ಟರ್ ಹಾಗೆ ಇರ್ತದೆ. ಜಗಳ, ಹೊಟ್ಟೆಕಿಚ್ಚು. ನೋಡಿ, ಹೊಟ್ಟೆಕಿಚ್ಚು ಇದೆಲ್ಲ ಶರೀರ ಕರ್ಮ, ಶರೀರದಿಂದ ಬರುವ ಕರ್ಮಗಳು ಎಂದು ಪೌಲನು ಬರೆಯುತ್ತಾ ಇದ್ದಾನೆ ಇಲ್ಲಿ. ಶರೀರದ ಹೊಟ್ಟೆಕಿಚ್ಚು ಬರೋದು ಒಳಗಿಂದ. ಒಬ್ಬನಿಗೆ ನೋಡಿದರೆ ಆಗುವುದಿಲ್ಲ, ಒಬ್ಬನು ಒಳ್ಳೆ ಬಟ್ಟೆ ಹಾಕಿದರೆ ಆಗುವುದಿಲ್ಲ, ಒಬ್ಬನು ಬಂಗಾರ ಹಾಕಿದರೆ ಆಗುವುದಿಲ್ಲ, ಒಬ್ಬನ ಅಭಿವೃದ್ಧಿ ಆದರೆ ಆಗುವುದಿಲ್ಲ. ಒಂದು ಹೊಟ್ಟೆಕಿಚ್ಚು ಒಳಗಿಂದ ಯಾವಾಗಲೂ ಬರೋದು ಹೊಟ್ಟೆಕಿಚ್ಚು. ಕಕ್ಷಭೇದ, ಭೇದ ಭಾವ, ಕಕ್ಷಭೇದ, ಭೇದ ಭಾವ ಮಾಡುವುದು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕತನ. ನೋಡಿ, ದೊಡ್ಡ ಲಿಸ್ಟ್ ಉಂಟು ಇಲ್ಲಿ. ಕುಡುಕತನ, ಕುಡುಕರು ಯಾವಾಗಲೂ ಕುಡಿಯಬೇಕು. ಕುಡುಕತನ ಅಲ್ಲ, ನಾನು ಯಾವಾಗಲೂ ಒಂದು ಕುಡಿತೇನೆ. ಎಷ್ಟು ವಿಶ್ವಾಸಿಗಳು ಕುಡಿತಾರೆ. ಸಭೆಗೆ ಬರುವಾಗ ಒಳ್ಳೆ ರೀತಿಯಲ್ಲಿ ಬರ್ತಾರೆ, ಆದರೆ ಅವರ ಜೀವಿತ ಹೇಗೆ ಇರ್ತದೆ? ಸ್ವಲ್ಪ ಕಷ್ಟ ಬಂದರೆ ಅವರಿಗೆ ಸಹಿಸಲಿಕ್ಕೆ ಆಗುವುದಿಲ್ಲ. ಸ್ವಲ್ಪ ಕಷ್ಟ ಬಂದು ಕುಟುಂಬದ ಸಮಸ್ಯೆ ಬಂತು, ಆ ಸಮಸ್ಯೆ ಬರುವಾಗ ಅವರು ಏನು ಮಾಡ್ತಾರೆ? ಅವರು ಹೋಗಿ ಕುಡಿತಾರೆ. ಏಕೆ ಕುಡಿತಾರೆ? ಅವರು ಸಮರ್ಪಣೆ ಮಾಡಲಿಲ್ಲ. ಕ್ರಿಸ್ತನ ಪ್ರೀತಿ ಅವರ ಒಳಗೆ ಇಲ್ಲ. ಕ್ರಿಸ್ತ ಅವನಿಗೋಸ್ಕರ ಏನು ಮಾಡಿದ್ದಾನೆ ಅವನಿಗೆ ಅರ್ಥ ಆಗಲಿಲ್ಲ. ಇಷ್ಟ ತನಕ ಖಾಲಿ ವಿಶ್ವಾಸ ಆಗಿದ್ದಾನೆ, ಮುಳುಗಿದ್ದಾನೆ, ನೀರಲ್ಲಿ ಮುಳುಗಿದ್ದಾನೆ, ಅಷ್ಟೇ ಸಾಕು ಎನಿಸ್ತಾನೆ ಅವನು. ಅದಕ್ಕೋಸ್ಕರ ಅವನು ಮಾಡ್ತಾ ಇದ್ದಾನೆ. ಇವತ್ತು ಯಾಕೆ ಎಷ್ಟು ಜನ ಹಿಂಜೆ ಆಡ್ತಾ ಇದ್ದಾರೆ? ಕ್ರಿಸ್ತನ ಪ್ರೀತಿ ಅವನ ಒಳಗಿಲ್ಲ. ಕ್ರಿಸ್ತನು ಅವನಿಗೆ ಹೆಸರು ಏನು ಮಾಡಿದಾನೆ ಶಿಲುಬೆಯಲ್ಲಿ ಅವನಿಗೆ ಇಷ್ಟ ತನಕ ಅವನು ಅರ್ಥ ಮಾಡಿಕೊಳ್ಳಿಲ್ಲ. ಅರ್ಥ ಮಾಡದ ಕೊಳ್ಳದ ಕಾರಣ ಅವನು ಏನು ಮಾಡ್ತಾನೆ? ಇದೇ ಸೊಲ್ಯೂಷನ್ ಎಂದು ಕುಡಿತಾನೆ ಹೋಗಿ. ಇಂಥ ಒಂದು ಸ್ವಭಾವ ಒಳಗೆ ಇರ್ತದೆ. ಮುನಾಲಿ ಹೇಳ್ತದೆ ನೋಡಿ, ಕುಡುಕತನ, ದೌರ್ಜನ್ಯತನ, ಇಂಥವುಗಳೇ ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ನಾನು ಹಿಂದೆ ಕೂಡ ನನ್ನ ಪತ್ರಿಕೆಯಲ್ಲಿ ಬರೆದಿದ್ದೇನೆ. ಪೌಲ ಹೇಳ್ತಾನೆ, ಈಗ ಕೂಡ ಬರೆಯುತ್ತಾ ಇದ್ದೇನೆ, ಈಗ ಕೂಡ ಹೇಳ್ತಾನೆ, ಇಂಥವರು ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಮಾನವನಿಗೆ ಎಚ್ಚರಿಸ್ತಾನೆ ಯಾರು? ಪೌಲನು ಎಚ್ಚರಿಸ್ತಾ ಇದ್ದಾನೆ. ಇಂಥವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂದು. ಅದಕ್ಕೆ ಸರಿ ಏನು ಮಾಡಬೇಕು? ಹಾಗಾದ್ರೆ ನಾವು ಏನು ಮಾಡಬೇಕು? ಅದಕ್ಕೆ ಸರಿ ಏನು ಮಾಡಬೇಕು? ನೀವು ಸಂಪೂರ್ಣವಾಗಿ ಸಾಯಬೇಕು. ಯಾವುದು? ಈ ಸಂಗತಿಗೆ ಶರೀರದಲ್ಲಿ ಕರ್ಮ ಮಾರ್ಗ ಉಂಟಲ್ಲ, ಕರ್ಮ, ಶರೀರದ ಕರ್ಮ, ಇದಕ್ಕೆ ಸಾಯಲಿಕ್ಕೆ ಉಂಟು. ಸ್ವಾರ್ಥ ಬಿಡಬೇಕು. ನಾವು ಏನು ಮಾಡಬೇಕು? ನಾವು ಸ್ವಾರ್ಥ ಬಿಡಲಿಕ್ಕುಂಟು. ಸ್ವಾರ್ಥದಿಂದ ನಾವು ಹೊರಗೆ ಬರಬೇಕು. ಮನುಷ್ಯ ಸ್ವಾರ್ಥ ಇದ್ದರೆ ಇದು ಮಾಡ್ತಾ ಇದ್ದಾನೆ. ಅವನ ಒಳಗೆ ಸ್ವಾರ್ಥ, ಒಂದು ರೀತಿಯ ಸ್ವಾರ್ಥ. ಈ ಸ್ವಾರ್ಥ ಬಿಡಬೇಕು. ಅವನು ಇಂದಿನಿಂದ ಹೊರಗೆ ಬರಬೇಕು. ಸಮರ್ಪಣೆ ಮಾಡಬೇಕು. ಅವನು ಕ್ರಿಸ್ತನ ಪ್ರೀತಿಯ ಅನುಭವ ಮಾಡಬೇಕು. ನಾನು ಕ್ರಿಸ್ತನಲ್ಲಿ ಯಾರಾಗಿದ್ದೇನೆ? ನಾನು ಏನು ಮಾಡ್ತಾ ಇದ್ದೇನೆ? ನಾನು ಮಾಡಿದ್ದು ಸರಿಯಾ? ನಾನು ಮಾಡೋದು ಸರಿ ಇಲ್ಲವೋ? ಅವನಿಗೆ ಆ ವ್ಯಕ್ತಿ ಅವನು ತಿಳಿಬೇಕು. ತಿಳಿಬೇಕೇನು ಬೇಕು? ಅವನಿಗೆ ಕ್ರಿಸ್ತನ ವಾಕ್ಯ ಬೇಕು. ಕ್ರಿಸ್ತನ ವಾಕ್ಯ ಬೇಕು. ಪೌಲನಿಗೆ ಯಾರು ತಿಳಿಸ್ತಾನ? ಅವನು ಸಂಪೂರ್ಣವಾಗಿ ಬಿಟ್ಟುಕೊಟ್ಟ. ಟೋಟಲಿ ಅವನು ಸಮರ್ಪಣೆ ಮಾಡಿದ. ಇವತ್ತು ಟೋಟಲಿ ಸಮರ್ಪಣೆ ಮಾಡದಿದ್ದರೆ ಈ ಶರೀರದ ಕರ್ಮ ಇರ್ತದೆ. ಶರೀರದ ಕರ್ಮ ಇಂಥ ಒಂದು ಈ ರೀತಿಯಲ್ಲಿ ಈ ಹೋರಾಟದಲ್ಲಿ ಇದ್ದಾರೆ. ಇದೆಲ್ಲ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡಬೇಕು. ಇದೆಲ್ಲ ಅಭ್ಯಾಸ ಉಂಟಲ್ಲ ಒಳಗೆ, ಕರ್ಮ ಶರೀರದ ಒಳಗೆ ಯೇಸುನ ಪರಿಶುದ್ಧ ರಕ್ತದಿಂದ ಅದು ತೊಳೆಯಲ್ಪಡಬೇಕು.
ಆ ಪರಿಶುದ್ಧ ರಕ್ತ, ಆ ರಕ್ತದಿಂದ ನಿಮ್ಮ ಪಾಪ ನಮ್ಮ ಪಾಪ ತೊಳೆಯಲ್ಪಡಬೇಕು ಮತ್ತು ಕ್ರಿಸ್ತನ ಪಾದದ ಬಳಿಗೆ ನಾವು ಬರಬೇಕು. ನನಗೆ ಇದರಿಂದ ಸಂಪೂರ್ಣ ನನ್ನ ಅಭ್ಯಾಸದಿಂದ ನನಗೆ ಬಿಡುಗಡೆ ಆಗಬೇಕು. ನನ್ನ ಶರೀರದಲ್ಲಿ ಉಂಟು ಇದು ಒಪ್ಪಬೇಕು. ಅದಕ್ಕೆ ಸರ್ ಅಲ್ಲಿ ಹೇಳ್ತಾನೆ, ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಶರೀರ ಅಭಿಲಾಷೆಯು ಮತ್ತೆ ಅಂದರೆ ಶರೀರ ಏನು ಮಾಡ್ತದೆ ಅದು ಆತ್ಮನಿಗೆ ಆಗುವುದಿಲ್ಲ. ಆತ್ಮ ಏನು ಬಯಸ್ತದೆ ಅದು ಶರೀರಕ್ಕೆ ಆಗುವುದಿಲ್ಲ. ಈ ಇಬ್ಬರ ಹೋರಾಟದ ಮಧ್ಯದಲ್ಲಿ ನಾನು ಜೀವಿಸ್ತಾ ಇದ್ದೇನೆ ಹೇಳ್ತಾನೆ ಪೌಲ ಹೇಳ್ತಾ, ಇದರ ಮಧ್ಯದಲ್ಲಿ ನಾನು ಜೀವಿಸ್ತಾ ಇದ್ದೇನೆ. ಶರೀರ ಹೇಳ್ತದೆ ನೀನು ಅದು ಮಾಡು, ಅದು ತಿನ್ನು, ಇದು ಕುಡಿ, ವ್ಯಭಿಚಾರ ಮಾಡು, ಮತ್ಸರ ಮಾಡು, ಹೊಟ್ಟೆಕಿಚ್ಚೆ ಮಾಡು, ಕಳ್ಳತನ ಮಾಡು, ಇದು ಶರೀರ ಹೇಳ್ತದೆ. ಬೇರೆಯವರಿಗೆ ಬೈಯು, ಬೇರೆಯವರ ಹಾಳು ಬಯಸು, ಕೊಲೆ ಮಾಡು, ಈ ಶರೀರ ಹೇಳ್ತದೆ. ಆತ್ಮ ಹೇಳ್ತದೆ ಬೇಡ 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 ಬೇಡ, ದೇವರು ಪರಿಶುದ್ಧನಾಗಿದ್ದಾನೆ, ಪರಿಶುದ್ಧ ರೀತಿಯಲ್ಲಿ ನಡೆಯಬೇಕು, ಇದು ಬೇಡ, ತನ್ನನ್ನು ತಗ್ಗಿಸಿ ನಡೆಯಬೇಕು, ದೀನ ರೀತಿಯಲ್ಲಿ ನಡೆಯಬೇಕು, ಒಬ್ಬರಿಗೊಬ್ಬರು ಪ್ರೀತಿ ಮಾಡಬೇಕು, ಕ್ರಿಸ್ತನು ನನಗೆ ಸತ್ತಿದ್ದಾನೆ, ದೇವರ ಆತ್ಮ ಪರಿಶುದ್ಧ ಆಗಿದೆ, ನಾನು ಪರಿಶುದ್ಧತೆಯಿಂದ ನಡೆಯಬೇಕು. ಆತ್ಮ ಹೇಳ್ತದೆ, ಶರೀರ ಹೇಳುತ್ತದೆ, ಶರೀರ ಎಳೆಯುತ್ತದೆ. ಈ ಇಬ್ಬರ ಮಧ್ಯದಲ್ಲಿ ನಾನು ಇದ್ದೇನೆ, ಹೋರಾಡ್ತಾ ಇದ್ದಾನೆ. ಎಷ್ಟ ತನಕ ಈ ಲೋಕದಲ್ಲಿ ನೀವು ಇದ್ದೀರಿ ಹೋರಾಟ ಉಂಟೇ ಉಂಟು. ಅದು ಹೋರಾಟ ಅಲ್ಲ, ಹೊರಗಿನ ಹೋರಾಟ ಅಲ್ಲ, ನಿಮ್ಮ ಒಳಗೊಂದು ಹೋರಾಟ ಉಂಟು, ನಿಮ್ಮ ಒಳಗೆ ಒಂದು ಹೋರಾಟ ಉಂಟು. ಅದರಲ್ಲಿ ಬಿಡಿಸ್ತಿಗೆ ಯಾರಿಗೆ ಸಾಧ್ಯ ಉಂಟು? ಯಾರಿಗೆ? ಯೇಸು ಕ್ರಿಸ್ತನಿಗೆ ಮಾತ್ರ. ಅದಕ್ಕೋಸ್ಕರ ಪರಿಶುದ್ಧ ಆತ್ಮನು ಕೊಡಲ್ಪಟ್ಟಿದ್ದಾನೆ. ನೀವು ಎಷ್ಟು ಪರಿಶುದ್ಧ ಆತ್ಮನಿಂದ ತುಂಬಲ್ಪಡ್ತೀರಿ, ಎಷ್ಟು ಪರಿಶುದ್ಧ ಆತ್ಮನಿಂದ ತುಂಬಲ್ಪಡ್ತೀರಿ, ಎಷ್ಟು ಪರಿಶುದ್ಧ ಆತ್ಮನಿಂದ ತುಂಬಲ್ಪಡ್ತೀರಿ, ಅಷ್ಟು ತುಂಬಲ್ಪಟ್ಟರೆ ಖಂಡಿತವಾಗಿ ಈ ಎಲ್ಲ ಶರೀರದ ಆಸೆ, ಶರೀರದ ಸಂಗತ ನಿಮಗೆ ಬಿಡುಗಡೆ ಆಗ್ತದೆ. ಒಂದೇ ನೀವು ಬಯಸಬೇಕು, ಕ್ರಿಸ್ತನು ಹೇಗೆ ಪರಿಶುದ್ಧಾತ್ಮನನ್ನು ತುಂಬಲ್ಪಟ್ಟಿದ್ದ. ಎಲ್ಲ ದೇವರ ವಾಕ್ಯ ಅಂತದೆ ಹಿಬ್ರಿಯ ಪತ್ರಿಕೆ 1:8, ಎಲ್ಲ ಪ್ರವಾದಿಗಳಿಗಿಂತ ಇಷ್ಟು ಜನ ಈ ಲೋಕದಲ್ಲಿ ಬಂದ ಎಲ್ಲರಿಗಿಂತ ಆತನ ಅಭಿಷೇಕ ಉನ್ನತವಾದ ಅಭಿಷೇಕ, ಅದು ಫುಲ್ ಅಭಿಷೇಕದಿಂದ ಇದ್ದ. ಒಬ್ಬ ವ್ಯಕ್ತಿ ವಿಶ್ವಾಸಿ ಏನು ಬಯಸಬೇಕು ಇವತ್ತು? ಅವನು ಫುಲ್ ಅಭಿಷೇಕದಿಂದ ಇರಬೇಕು, ಫುಲ್ ಆತ್ಮದಿಂದ ತುಂಬಬೇಕು. ದೇವರು ಕೊಡುವ ಆತ್ಮ ಮಿತಿ ಮೀರ ಇಲ್ಲದೆ ಆತ್ಮ, ಅದು ದೇವರು ಕೊಟ್ಟ ಆತ್ಮ ಉಂಟಲ್ಲ, ಮಿತಿ ಮೀರಿಲ್ಲದ ಆತ್ಮ ವರದಿಂದ ತುಂಬಿತಾನೆ. ಒಂದು ವಾಕ್ಯ ನಾವು ಓದುವ ಯೌವನ ಸುವಾರ್ತೆಯಲ್ಲಿ ನಾವು ಓದುವ ಯೌವನ ಸುವಾರ್ತೆಯಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ದೇವರು ಕೊಟ್ಟ ದೇವರು ಆತ್ಮ ಕೊಡುವಾಗ ಹೇಗೆ ಕೊಡ್ತಾನೆ ನಿಮಗೆ, ದೇವರು ಯಾವ ರೀತಿಯಲ್ಲಿ ಆತ್ಮ ನಿಮಗೆ ಕೊಡ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ 34 ಹೇಳ್ತದೆ ದೇವರ ವಾಕ್ಯ, ಹೇಗೆಂದರೆ 3:34 ಯೌವನ ಸುವಾರ್ತೆ, ಹೇಗೆಂದರೆ ದೇವರು ಯಾರನ್ನು ಕಳಿಸ್ತಾವನೋ ಅವನಿಗೆ ಆತ್ಮವರಗಳನ್ನು ಅಳತೆ ಮಾಡದೆ ಅನುಗ್ರಹಿಸರಿಂದ ಅವನು ದೇವರ ಮಾತನ್ನು ಆಡ್ತಾನೆ. ಅಳತೆ ಮಾಡದಾಗೆ ಅಷ್ಟು ತುಂಬಿಸ್ತಾನೆ. ಒಬ್ಬ ವ್ಯಕ್ತಿ ಪರಿಶುದ್ಧ ಆತ್ಮನಿಂದ ತುಂಬಲ್ಪಟ್ಟ ವ್ಯಕ್ತಿ ದೇವರ ಮಾತನ್ನೇ ಮಾತಾಡ್ತಾರೆ. ಅದಕ್ಕೆ ಯೇಸು ಹೇಳ್ತಾ ಇದ್ದೇನೆ, ನೀವು ಲೋಕದವರು ಲೋಕದ ಮಾತು ಮಾತಾಡ್ತಾ ಇದ್ದೀರಿ, ನಾನು ಪರಲೋಕದವನು, ಮೇಲಿನವನು, ಮೇಲಿನ ಮಾತೇ ಮಾತಾಡ್ತಾನೆ, ದೇವರ ವಾಕ್ಯವನ್ನೇ ಮಾತಾಡ್ತಾನೆ. ಯೇಸು ಏನು ದೇವರ ವಾಕ್ಯನ ಮಾಡ್ತಾನೆ, ಮತ್ತು ದೇವರು ಆತ್ಮವರನ್ನು ಕೊಡುವಾಗ ಮಿತಿ ಮೀರಿಲ್ಲದೆ ಕೊಡ್ತಾನೆ, ತುಂಬಿ ತುಳುಕಷ್ಟು ಕೊಡ್ತಾನೆ. ಏನು ಬೇಕು ಈಗ ಇವತ್ತು ನಿಮಗೆ ನಮಗೆ? ಆ ಒಂದು ದಾಹ ಬೇಕು, ಆ ಒಂದು ದಾಹ ಬೇಕು ನಿಮಗೆ ಮತ್ತು ನಮಗೆ. ಆ ಒಂದು ದಾಹ ಬೇಕು, ನಾವು ಬೇಡಿಕೊಳ್ಳಬೇಕು. ಆತನು ಕೊಡುವನಾಗಿದ್ದಾನೆ. ಆಗ ಮಾತ್ರ ಈ ಶರೀರ ಕರ್ಮದಿಂದ ನಿಮಗೆ ಹೊರಗೆ ಬರಲಿಕ್ಕೆ ಆಗ್ತದೆ. ಯೇಸುವಿನ ರಕ್ತದಿಂದ ತೊಳೆದು ನೀವು ಆತ್ಮದಿಂದ ತುಂಬಿ ಇರುವಾಗ ಖಂಡಿತ ಇದೆಲ್ಲ ಹೊರಗಿನ ಸಂಗತಿ. ಆಗ ಆತ್ಮನಿಂದ ನಡೆಯಲಿಕ್ಕೆ ನಿಮಗೆ ದೇವರ ಆತ್ಮ ಸಹಾಯ ಮಾಡ್ತಾನೆ. ಈ ವಾಕ್ಯದಿಂದ ದೇವರು ನಮಗೆ ಆಶೀರ್ವಾದ ಮಾಡಿ. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ನಮಗೆ ಹೆಚ್ಚೆಚ್ಚು ಪ್ರೀತಿ ಮಾಡೋ ಪರಲೋಕದಲ್ಲಿ ಇರುವ ನಮ್ಮ ಪ್ರೀತಿಯುಳ್ಳ ತಂದೆ, ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಈ ಸಮಯದಲ್ಲಿ ನಿನ್ನ ಮಕ್ಕಳ ಥರ ನೀನು ಮಾತಾಡಿದೆ ಕರ್ತನೇ, ನಿನ್ನ ವಾಕ್ಯದ ಮುಖಾಂತರ ಮಾತಾಡಿದೆ, ವಾಕ್ಯದ ಮುಖಾಂತರ ಎಚ್ಚರಿಸಿದಿ, ವಾಕ್ಯದಿಂದ ತಿಳುವಳಿಕೆ ಕೊಟ್ಟಿದ್ದಿ ಕರ್ತನೇ. ಅಪ್ಪ ನಿನಗೆ ಸ್ತೋತ್ರ ಕರ್ತನೇ. ಒಂದು ವೇಳೆ ಆ ಹೋರಾಟದಿಂದ ಇದ್ದರೆ ಇದೇ ಸಮಯದಲ್ಲಿ ಪರಿಶುದ್ಧಾತ್ಮನೇ ಅವರಿಗೆ ನೀನು ಮುಟ್ಟಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಟಚ್ ಮಾಡು ಪರಿಶುದ್ಧಾತ್ಮನೇ, ಅವರಿಗೆ
ಸಂಪೂರ್ಣ ಬಿಡುಗಡೆ ಕೊಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನ ಆತ್ಮದಿಂದ ಇವರಿಗೆ ತುಂಬಿಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಫುಲ್ಲು ಆತ್ಮ ವರದಿಂದ ತುಂಬಿಸುಕತ್ತನೆ. ಅಳತೆ ಮಾಡದೆ ಇವರಿಗೆ ತುಂಬಿಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕತ್ತನೆ. ತಂದೆ ನಿನಗೆ ಸ್ತೋತ್ರಪ್ಪ, ನಿನ್ನ ಮಾರ್ಗದಲ್ಲಿ ನಡೆಸು ಕತ್ತನೆ. ನೀನು ಒಳ್ಳೆಯವನು ಕತ್ತನೆ. ನಿನ್ನ ಪ್ರೀತಿ ನಿನ್ನ ದಯಕಕ್ಸರ ಸ್ತೋತ್ರ ಕತ್ತನೆ. ನಿನ್ನ ಹಸ್ತ ಇವರ ಎಲ್ಲರ ಮೇಲೆ ಇಳಿದು ಬರಲಿ. ಈ ಸಮಯದಲ್ಲಿ ದೇವರಾತ್ಮ ನಿನಗೆ ತುಂಬಿಸ್ತಾ ಇದ್ದಾನೆ, ಪರಿಶುದ್ಧಾತ್ಮನಿಂದ ತುಂಬಿಸ್ತಾ ಇದ್ದಾನೆ ದೇವರಾತ್ಮನು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ನೀನು ಇವರಿಗೆ ಮುಟ್ಟಿದ್ದಕ್ಕೆ ಸ್ತೋತ್ರ ಕತ್ತನೆ, ಟಚ್ ಮಾಡಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ನಾವು ಅಂತ್ಯ ಆಶಯವನ್ನು ಪಡೆಕೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ಆದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನುನ್ನತಿಯ ಸಾಹಸ ಈಗಲೂ ಸದಾಕಾಲ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮ್ಮೆಲ್ಲರ ಆತ್ಮ, ಪ್ರಾಣ, ಶರೀರ ದೋಷವಿಲ್ಲದಿರಲಿ. ಆಮೇನ್.